ಬೆಂಗಳೂರು ಬೀದಿ ವ್ಯಾಪಾರ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ವೀಕ್ಷಕರೇ. ಅದಕ್ಕೆ ಕಾರಣ ಜಿಬಿ ನಡೆಸ್ತಾ ಇರತಕ್ಕಂಥ ಕಾರ್ಯಾಚರಣೆ ಆಪರೇಷನ್ ಫುಟ್ಪಾತ್ ವಿರುದ್ಧ ಈಗ ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೆಂಗಳೂರು ಬೀದಿ ವ್ಯಾಪಾರವನ್ನ ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ಫುಟ್ಪಾತ್ ತೆರವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ. ಸಾವಿರಾರು ವ್ಯಾಪಾರಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸುತ್ತಾರೆ. ಜಂಟಿ ಹೋರಾಟ ಸಮಿತಿಯಿಂದ ವ್ಯಾಪಾರವನ್ನು ಬಂದ್ ಮಾಡಿ ಈ ಒಂದು ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿ ಬದಿ ವ್ಯಾಪಾರ ಬಂದ್ ಆಗಿದೆ. ಸ್ಟ್ರೀಟ್ ವೆಂಡರ್ಸ್ ಕಾಯ್ದೆ 2014 ಉಲ್ಲಂಘಿಸಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸುಮಾರು 1.5 ಲಕ್ಷ ಬೀದಿ ಬದಿ ವ್ಯಾಪಾರಿಗಳ ಭವಿಷ್ಯ ಇವತ್ತು ಡೋಲಾಯಮಾನ ಸ್ಥಿತಿಗೆ ಬಂದು ನಿಂತಿದೆ, ಅತಂತ್ರ ಪರಿಸ್ಥಿತಿಗೆ ಬಂದು ನಿಂತಿದೆ. ಸರ್ಕಾರ ಕೂಡಲೇ ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬೇಕು, ವ್ಯಾಪಾರಿಗಳಿಗೆ ಕಾನೂನುಬದ್ಧ ಸ್ಥಳವನ್ನು ಮೀಸಲಿಟ್ಟು ಬಳಿಕ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬೀದಿ ಬದಿ ವ್ಯಾಪಾರಿಗಳು ಆಗ್ರಹಿಸ್ತಾ ಇದ್ದಾರೆ. ಇದು ಹಾಗೆ ನೋಡಿದ್ರು ಸರಿ ಇದೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದೆ. ಅವರೇನು ಹೇಳ್ತಿದ್ದಾರೆ ಅಂದರೆ, ನೀವೇನು ಅಂಗಡಿ ತೆಗೆಸಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ, ತೆಗೆಸಿ, ಪಾದಚಾರಿಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ಪಾದಚಾರಿಗಳಿಗೆ ಇರಬೇಕು, ನಾವು ಅದನ್ನು ಒಪ್ಕೊಳ್ತೀವಿ, ಆದರೆ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಅವ್ರು ಆಗ್ರಹಿಸ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು ಅವ್ರಿಗೂ ಬದುಕುವ ಹಕ್ಕಿದೆ. ನಾವು ಮಾನವೀಯ ದೃಷ್ಟಿಕೋನದಲ್ಲಿ ಈ ವಿಚಾರವನ್ನು ನೋಡಬೇಕಾಗಿದೆ. ಅದಕ್ಕೆ ಹೇಳೋದು ಇದು ಬಹಳ ಸೂಕ್ಷ್ಮ ವಿಚಾರ ಅಂತ. ಪ್ರತಿ ವಾರ್ಡ್ನಲ್ಲೂ ಸಹ, ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ನಲ್ಲೂ ಸಹ ಒಂದೊಂದು ಸ್ಥಳವನ್ನು, ಪ್ರತಿ ವಾರ್ಡ್ನಲ್ಲೂ ನಿರ್ದಿಷ್ಟವಾಗಿ ಒಂದು ಸ್ಥಳವನ್ನು ತಾವು ನಿಗದಿ ಮಾಡಿ, ಮಾರ್ಕೆಟ್ ರೀತಿಯಲ್ಲಿ, ಓಪನ್ ಮಾರ್ಕೆಟ್ ರೀತಿಯಲ್ಲಿ ತಾವು ಒಂದು ಸ್ಥಳವನ್ನು ನಿಗದಿ ಮಾಡಿ. ಈಗ ಸಂತೆಗಿಂತ ಎಲ್ಲ ನಡೆಯುತ್ತೆ ನೋಡಿ, ನಮ್ಮ ಗ್ರಾಮಾಂತರ ಭಾಗಗಳಲ್ಲಿ ಈಗಲೂ ಸಹ ಸಂತೆ ಅಂತ ನಡೆಯುತ್ತೆ, ವಾರದ ಸಂತೆ ಅಂತ. ಅದೇ ರೀತಿಯಾಗಿ ಪ್ರತಿನಿತ್ಯ ಮಾರ್ಕೆಟ್ ರೀತಿಯಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾಗಿ ಒಂದು ದೊಡ್ಡ ಬಯಲು ಪ್ರದೇಶದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಬಿಡಿ. ವ್ಯಾಪಾರಸ್ಥರು ಪಾಪ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ತಮ್ಮ ಜೀವನವನ್ನು ಕಟ್ಕೋತಾರೆ. ಯಾಕೆಂದರೆ ಬೀದಿ ಬದಿ ವ್ಯಾಪಾರಿಗಳಿದಾರಲ್ಲ ವೀಕ್ಷಕರೇ, ಎಷ್ಟೋ ಜನ ಹೀಗೆ ವ್ಯಾಪಾರ ಮಾಡಿನೇ ತಮ್ಮ ಬದುಕನ್ನು ಸಾಗಿಸ್ತಾ ಇರುವಂಥದ್ದು. ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ತಾ ಇರ್ತಕ್ಕಂಥದ್ದು, ಆಸ್ಪತ್ರೆಗಳಿಗೆ ತೋರಿಸ್ಕೊಳ್ತಾ ಇರ್ತಕ್ಕಂಥದ್ದು, ಔಷಧಿ ಖರ್ಚು ವೆಚ್ಚಗಳು ಸಹ ಅದರಿಂದನೇ ಆಗ್ತಾ ಇರ್ತಕ್ಕಂಥದ್ದು, ಮನೆ ನಡೀತಾ ಇರುವಂಥದ್ದು ಅದರಿಂದಲೇ. ವೀಕ್ಷಕರೇ, PNS ವಿಸ್ತಾರ ನ್ಯೂಸ್ ಮೈಕ್ ಹಿಡ್ಕೊಂಡು ಏನಾದರೂ ಹೊರಗಡೆ ಹೋಗಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಮಾತನಾಡಿಸಿದ್ರೆ ಅವರ ಪ್ರತಿನಿತ್ಯದ ಗೋಳು ಯಾವ ರೀತಿಯಾಗಿದೆ, ಅವ್ರು ಯಾವ ರೀತಿಗೆ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ನಾವು ಅದನ್ನು ತಿಳ್ಕೊಂಡಿದ್ದೀವಿ. ಬೀದಿ ಬದಿ ವ್ಯಾಪಾರಸ್ಥರ ಬದುಕುವ ಹಕ್ಕನ್ನು ನಾವು ಕಸಿದುಕೊಳ್ಳೋದು ಬೇಡ. ಹಾಗಂತ ಫುಟ್ಪಾತ್ ತೆರವು ಮಾಡೋದು ಕೂಡ ನಾವೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಇದೆಲ್ಲವೂ ಆಕ್ರಮಣ ಆಗಿರ್ತಕ್ಕಂಥದ್ದು, ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದನ್ನು ತೆರವು ಮಾಡಲೇಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟು ಸಹ ಹೇಳಿದೆ, ಮತ್ತು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗುವಂಥದ್ದು, ಆತ ಅಡ್ಡಿ ಆತಂಕ ಇಲ್ಲದೆ ನಿರ್ಭಯತೆಯಿಂದ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿದೆ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಅದರ ಜೊತೆಗೆ ನಮ್ಮ ಜನರು ಬೀದಿ ಬದಿ ವ್ಯಾಪಾರಿಗಳ ಬದುಕುವ ವಿಚಾರವನ್ನು ಸಹ ನಾವು ನೋಡಬೇಕಲ್ವ. ಸೊ ಹಾಗಾಗಿ ಸರ್ಕಾರ ಏನು ಮಾಡಬೇಕು ಅಂದರೆ, ಒಮ್ಮೆಲೆ ಗದಾಪ್ರಹಾರವನ್ನು ಪ್ರಯೋಗ ಮಾಡೋದಕ್ಕಿಂತ, ಒಮ್ಮೆಲೆ ಶಸ್ತ್ರವನ್ನು ತೆಗೆದು ಕೈಯಲ್ಲಿ ಹಿಡ್ಕೊಂಡು ತೆಗಿರಿ ಅಂಗಡಿ ತೆಗಿರಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಮತ್ತು ಅವರಿಗೆ ನೋಟಿಸ್ ಕೊಡಬೇಕು. ನೀವು 2-3 ದಿನದ ಹಿಂದೆ ನೋಟಿಸ್ ಕೊಟ್ಟರೆ ಆಗೋದಿಲ್ಲ. 2-3 ದಿನದಲ್ಲೆಲ್ಲ ಅದೆಲ್ಲ ಕಾರ್ಯ ನಡೆಯೋದಿಲ್ಲ. 1 ತಿಂಗಳಿಗೋ 2 ತಿಂಗಳು ಮುಂಚೆನೇ ಅವರಿಗೆ ಹೇಳಿ ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಹೇಳಿದ್ರೆ ಪಾಪ ಅವರು ಮುಂದಿನ ದಾರಿಯನ್ನು ನೋಡ್ಕೊಳ್ತಾರೆ. ವ್ಯಾಪಾರಿ ಸಂಗಾತಿಗಳಿಗೆ ಬಾಪು ಮಾಡುವ ನಮಸ್ಕಾರಗಳು. ಈ ಬೆಂಗಳೂರು ನಗರದಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇರುವಂತ ಎತ್ತಂಗಡಿಯನ್ನ ತಡೆಯೋದಕ್ಕಾಗಿ ನಾಳೆ ನಾವು 8ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ವಿ ಬೆಳಗ್ಗೆ 10 ಗಂಟೆಗೆ. ಅದರಲ್ಲಿ ಎಲ್ಲ ನಮ್ಮ ಬೀದಿ ವ್ಯಾಪಾರಿ ಮಿತ್ರರು ಭಾಗವಹಿಸಬೇಕು ಅಂತ ಮೊದಲನೇದಾಗಿ ಕೋರ್ಕೋತೇನೆ. ಅದೇ ತರ ಇವಾಗ ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ಎತ್ತಂಗಡಿಗಳಾಗಿದೆ. ಎಲ್ಲೆಲ್ಲಿ ಎತ್ತಂಗಡಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೆಲವೊಂದು ಮಾಹಿತಿಗಳು ನಮ್ಮ ಹತ್ರ ಇಲ್ಲ. ಅದೇ ರೀತಿ ಯಾವ ಬೀದಿ ವ್ಯಾಪಾರಿಗಳಿಗೆ ಎತ್ತಂಗಡಿನಲ್ಲಿ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ನನ್ನ ಫೋನ್ ನಂಬರ್ ಈ ತರ ಇದೆ, 9880316961. ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬೇಕೆಂದು ನಮ್ಮ ಬೀದಿ ವ್ಯಾಪಾರಿ ಮಿತ್ರರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದೆಲ್ಲರೂ ಸೇರಿ ನಾಳೆ ಒಟ್ಟಾಗಿ ನಮ್ಮ ಪ್ರತಿಭಟನೆಗೆ ಬರಬೇಕು ಅಂತ ನಾನು ಮತ್ತೊಮ್ಮೆ ಕೋರ್ತೇನೆ. ನಮಸ್ಕಾರ. ಬೀದಿ ವ್ಯಾಪಾರಿ ಸಂಗಾತಿಗಳಿಗೆ ಬಾಪು ಮಾಡುವ ನಮಸ್ಕಾರಗಳು.
ಈ ಬೆಂಗಳೂರು ನಗರದಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇರುವಂತ ಎತ್ತಂಗಡಿಯನ್ನ ತಡೆಯೋದಕ್ಕಾಗಿ ನಾಳೆ ನಾವು 8ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ವಿ ಬೆಳಗ್ಗೆ 10 ಗಂಟೆಗೆ. ಅದರಲ್ಲಿ ಎಲ್ಲ ನಮ್ಮ ಬೀದಿ ವ್ಯಾಪಾರಿ ಮಿತ್ರರು ಭಾಗವಹಿಸಬೇಕು ಅಂತ ಮೊದಲನೇದಾಗಿ ಕೋರ್ಕೋತೇನೆ. ಅದೇ ತರ ಇವಾಗ ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ಎತ್ತಂಗಡಿಗಳಾಗಿದೆ. ಎಲ್ಲೆಲ್ಲಿ ಎತ್ತಂಗಡಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೆಲವೊಂದು ಮಾಹಿತಿಗಳು ನಮ್ಮ ಹತ್ರ ಇಲ್ಲ. ಅದೇ ರೀತಿ ಯಾವ ಬೀದಿ ವ್ಯಾಪಾರಿಗಳಿಗೆ ಎತ್ತಂಗಡಿನಲ್ಲಿ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ನನ್ನ ಫೋನ್ ನಂಬರ್ ಈ ತರ ಇದೆ 9880316961. ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬೇಕೆಂದು ನಮ್ಮ ಬೀದಿ ವ್ಯಾಪಾರಿ ಮಿತ್ರರಲ್ಲಿ ಸೊ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ಅವರ ಆಗ್ರಹ ಇಷ್ಟೇ, ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ. ಪರ್ಯಾಯವಾಗಿ ಬೇರೆ ಒಂದು ದಾರಿಯನ್ನು ಮಾಡಿಕೊಟ್ಟು ಆಮೇಲೆ ಬೇಕಾದರೆ ತಾವು ತೆರವು ಮಾಡಿ ಅಂತ. ಆಮೇಲೆ ಇನ್ನೊಂದೇನು ಅಂದರೆ, ಒಂದು ರಿಯಾಲಿಟಿ ಚೆಕ್ ಮಾಡಿದ್ವಿ ವೀಕ್ಷಕರೇ, PNS ವಿಸ್ತಾರ ನ್ಯೂಸ್. ನಿಜಕ್ಕೂ GB ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಾಚರಣೆ ಎಷ್ಟು ಮಟ್ಟಿಗೆ ಫಲ ಆಗಿದೆ, ಎಷ್ಟು ಮಟ್ಟಿಗೆ ರಿಸಲ್ಟ್ ಕೊಟ್ಟಿದೆ ಅಂತ. ಓಕೆ, ಸೊ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈಗ ನಮ್ಮ ಪ್ರತಿನಿಧಿ ರಂಜನ್ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ರಂಜನ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಅಂತ. ಸೊ ಏನು ಹೇಳ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು, ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಅಂತ ರಂಜನ್? ಶಿವಶಂಕರ್, ವೆರಿ ಗುಡ್ ಮಾರ್ನಿಂಗ್. ಈಗಾಗಲೇ ಏನು ಸುಮಾರು 6 ರಿಂದ 7 ದಿನಗಳ ಕಾಲ GB ಅಧಿಕಾರಿಗಳು ಫುಟ್ಪಾತ್ ನಲ್ಲಿರುವಂತಹ ಅಂಗಡಿ ಮುಂಗಟ್ಟು ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುತ್ತಾರೆ. ಇದಕ್ಕೆ ವ್ಯಾಪಕವಾಗಿ ಬೆಂಗಳೂರಿನಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಂದ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಒಂದ್ ಕಡೆಯಿಂದಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿಯಾಗಿ ನೀವು ತೆರವುಗೊಳಿಸಿದ ಪಕ್ಷದಲ್ಲಿ ನಮ್ಮ ಜೀವನದ ಮೇಲೆ, ನಮ್ಮ ಭವಿಷ್ಯದ ಮೇಲೆ, ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ನೀವು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಈಗಾಗಲೇನು ಸ್ಟ್ರೀಟ್ ವೆಂಡರ್ಸ್ ಕಾಯ್ದೆ ಇದೆ, ಜೊತೆಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಆದೇಶ ಇದೆ. ಈ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿ ಏಕಾಏಕಿಯಾಗಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ತಮ್ಮ ಒಂದು ಅಳಲು ಜೊತೆಗೆ ತಮ್ಮ ಒಂದು ನೋವನ್ನ ವ್ಯಕ್ತಪಡಿಸುವಂತಹ ಕೆಲಸಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಯಥೇಚ್ಛವಾಗಿ ಈಗಾಗಲೇ ಏನು ಮೊನ್ನೆಯಷ್ಟೇ CM DK ಶಿವಕುಮಾರ್ ಅವರು ಬೀದಿ ಬದಿ ವ್ಯಾಪಾರಸ್ಥರನ್ನ ನಾವು ಒತ್ತಾಯವಾಗಿ ತೆರವು ಮಾಡಿದ್ರೂ ಕೂಡ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ತಿದ್ದೀವಿ. ಈ ಒಂದು ಉದ್ದೇಶ ಅಂದ್ರೆ ಬೆಂಗಳೂರಿನ ಪಾದಚಾರಿ ರಸ್ತೆಗಳು ಸಂಪೂರ್ಣವಾಗಿ ಸಂಚಾರಕ್ಕೆ ಜೊತೆಗೆ ಪಾದಚಾರಿಗಳಿಗೆ ಮುಕ್ತವಾಗಬೇಕು, ಪಾದಚಾರಿಗಳ ಸಂಚಾರಕ್ಕೆ ಮುಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ನಿಲುವನ್ನು ತೆಗೆದುಕೊಂಡಿದ್ವಿ. ಆದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಯಾರೆಲ್ಲ ವ್ಯಾಪಾರವನ್ನ ಮಾಡ್ತಿದ್ದೀರಾ ಅವರಿಗೆ ಪಕ್ಕದ ರಸ್ತೆಯಲ್ಲಿ ಅಥವಾ ಪರ್ಯಾಯ ಒಂದು ರಸ್ತೆಯ ಪರ್ಯಾಯ ವ್ಯಾಪಾರ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತನ್ನ ಆಡಿದ್ರು. ಅದಾದ ಬಳಿಕ ಕೆಲವೊಂದಿಷ್ಟು ಬೀದಿ ಬದಿ ವ್ಯಾಪಾರ ಸಂಘಟನೆ ಈ ಒಂದು ಮಾತಿಗೆ ಒಪ್ಪಿಕೊಂಡು ಪ್ರತಿಭಟನೆಗೆ ಜೊತೆಗೆ ಬಂದ್ಗೆ ಬೆಂಬಲವನ್ನು ಕೊಟ್ಟಿರಲಿಲ್ಲ. ಆದ್ರೆ ಬಹುತೇಕ ಇವತ್ತು 6 ಸಂಘಟನೆಗಳಿಂದ ಈ ಒಂದು ಪ್ರಮುಖ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿರುವಂತದ್ದು. ಈಗಾಗಲೇ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನಮ್ಮ ಬೀದಿ ಬದಿಯ ಹೋಟೆಲ್ ಇರ್ಬೋದು, ಅಂಗಡಿ ಮುಂಗಟ್ಟುಗಳಿರ್ಬೋದು, ನಾವು ಬಂದ್ ಮಾಡ್ತೀವಿ ಅಂತೇಳಿ ನಿನ್ನೆ ಕೆಲವೊಂದಿಷ್ಟು ಸಂಘಟನೆಗಳು ಕರೆ ಕೊಟ್ಟಿದ್ವು. ಆ ಒಂದು ಸಂಘಟನೆಗನ್ವಯ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿ ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಿರುವಂತದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇವತ್ತು ಏನು ವ್ಯಾಪಾರವನ್ನು ಬಂದ್ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸುಮಾರು ಬೆಂಗಳೂರಿನಲ್ಲಿ 24,000 ವ್ಯಾಪಾರಿಗಳ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಲಾಗಿರುವಂತದ್ದು. ಅದರಲ್ಲಿ ಸುಮಾರು 80,000ಕ್ಕೆ ಹೆಚ್ಚು PM ಸ್ವನಿಧಿ ಫಲಾನುಭವಿಗಳ ಜೀವನೋಪಾಯಕ್ಕೆ ಈ ಒಂದು ತೆರವಿನಿಂದ ಸಂಕಷ್ಟ ಎದುರಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು. ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದ್ ಕಡೆಯಿಂದಾಗಿ ಒತ್ತುವರಿ ಮೈನ್ ಅಜೆಂಡಾ ಆದ್ರೆ ಒತ್ತುವರಿಯ ಜೊತೆಗೆ ವ್ಯಾಪಾರಿ ಸ್ಥಳಗಳನ್ನ ಕಾನೂನುಬದ್ಧಗೊಳಿಸಬೇಕು, ಜೊತೆಗೆ ಪರ್ಯಾಯವಾಗಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ಬೇಕು. ಅದ್ರ ಏನು ತಾವು ಪರ್ಯಾಯವಾಗಿ ನಮಗೆ ವ್ಯಾಪಾರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತೀರಾ ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೆ ಒತ್ತುವರಿಯನ್ನ ತೆರವು ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿರುವಂತದ್ದು. ಅಂದ್ರೆ ಪಾದಚಾರಿ ಮಾರ್ಗಗಳಲ್ಲಿ ಯಾರೆಲ್ಲ ಅಡ್ಡಲಾಗಿ ಪಾದಚಾರಿ ಮಾರ್ಗಗಳಿಗೆ ನೇರವಾಗಿ ಸಂಪೂರ್ಣವಾಗಿ ಅತಿಕ್ರಮಣ ಮಾಡಿಕೊಂಡು ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯನ್ನ ಮಾಡ್ತಿರ್ತಾರೆ, ಆ ಒಂದು ವ್ಯಾಪಾರಸ್ಥರ ಮೇಲೆ ನೀವು ಕ್ರಮವನ್ನ ಕೈಗೊಳ್ಳಿ. ಆದ್ರೆ ಪಾದಚಾರಿ ಮಾರ್ಗದಿಂದ ಹೊರತುಪಡಿಸಿ ವ್ಯಾಪಾರಕ್ಕೆ ಅಡ್ಡಿ ಆಗದಿರುವಂತಹ ಜಾಗ ಅಂದ್ರೆ
ಸಂಚಾರಕ್ಕೆ ಅಡ್ಡಿ ಆಗದಿರುವಂತಹ ಪ್ರದೇಶದಲ್ಲಿ ನೀವು ಒತ್ತುವರಿಯನ್ನು ತೆರವುಗೊಳಿಸಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು. ಸುಮಾರು ಇವತ್ತು ಸಾವಿರಕ್ಕೂ ಅಧಿಕ ಮಂದಿ ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇರುವಂತದ್ದು. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಡುವಂತದ್ದು. ಸರ್ಕಾರ ಒಂದು ವೇಳೆ ಈ ಒಂದು ನಿರ್ಧಾರದಿಂದ ಅಥವಾ ಸರ್ಕಾರ ತನ್ನ ಒಂದು ಅಚಲ ನಿರ್ಧಾರದಿಂದ ಹಿಂಜರಿದಿದ್ರೆ ತಾವು ರಾಜ್ಯವ್ಯಾಪಿ ಬಂದ್ ಮಾಡಿ ಉಗ್ರರ ಸ್ವರೂಪದ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗ್ತಿರುವಂತದ್ದು. ಶಿವಶಂಕರ್, ಓಕೆ ರಂಜನ್, ಈ ವಿಚಾರ ಇದೆಯಲ್ಲ, ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋದು ಒಂದು. ಎರಡನೇದು ನೋಡಿ, ಬೀದಿ ಬದಿ ವ್ಯಾಪಾರಸ್ಥರು ಎಷ್ಟು ಡೀಸೆಂಟ್ ಆಗಿ ಈ ಸಂದರ್ಭದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ. GB ಅಧಿಕಾರಿಗಳು ಅಂಗಡಿಗಳನ್ನೇ ತೆರವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೂ ಸಹ ಯಾವುದೇ ರೀತಿಯಾಗಿ ಎಸ್ ಅಫ್ಕೋರ್ಸ್ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವಾಗ್ವಾದಗಳು ನಡೀತಾ ಇದೆ ಅನ್ನೋದು ಬಿಟ್ಟರೆ ದೊಡ್ಡದಾಗಿರ್ತಕ್ಕಂಥ ಅನಾಹುತಗಳು ಘಟನೆಗಳೇನು ನಡೀತಾ ಇಲ್ಲ. ಸೊ ಬೀದಿ ಬದಿ ವ್ಯಾಪಾರಸ್ಥರ ಸಂಯಮವನ್ನು, ಅವರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು ಅಂತ. ಮಗದೊಂದು ಕಡೆ ಪ್ರತಿಭಟನೆಯನ್ನು ಬಹಳ ಡೀಸೆಂಟ್ ವೇದಲ್ಲೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ದಾಖಲು ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬಹಳ ಸೀಮಿತವಾಗಿ ಆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕಾಗಿದೆ, ಇವರಿಗೆ ಬದುಕೋದಿಕ್ಕೆ ಒಂದು ಪರ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ. ರಂಜನ್, ಖಂಡಿತವಾಗ್ಲೂ ಶಿವಶಂಕರ್, ಪರ್ಯಾಯ ವ್ಯವಸ್ಥೆಯನ್ನ ಮೊದಲು ಮಾಡಿಕೊಂಡು ಅದಾದ ಬಳಿಕ ತೆರವು ಕಾರ್ಯಾಚರಣೆಯನ್ನ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಜೊತೆಗೆ GBಯ ಈ ನಿರ್ಧಾರವನ್ನ ಮೆಚ್ಚಬೇಕಾಗುತ್ತೆ. ಆದ್ರೆ ಏಕಾಏಕಿಯಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ಒಂದು GB ಅಧಿಕಾರಿಗಳು ಒತ್ತುವರಿ ತೆರವು ವಿಚಾರದಲ್ಲಿ ಸಭೆ ಮಾಡ್ತಿರೋದಲ್ಲ. ಈ ಹಿಂದೆ BBMP ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಇತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಸುಮಾರು 2000 ಕಿಲೋಮೀಟರ್ ನಾವು ಪಾದಾಚಾರಿ ರಸ್ತೆಗಳಲ್ಲಿ ಯಾರೆಲ್ಲ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವರನ್ನ ತೆರವುಗೊಳಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಆಗ್ಲೂ ಕೂಡ ಸಭೆಯನ್ನ ಮಾಡಿದ್ರು. ಜೊತೆಗೆ ಒತ್ತುವರಿಯ ತೆರವನ್ನಗೊಳಿಸುವಂತ ಕೆಲಸವನ್ನ ಜಯನಗರದ ಭಾಗದಲ್ಲಿ, ಅಂದ್ರೆ ಎಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ತುಂಬಾ ಇದೆ, ITBT ಸೆಕ್ಟರ್ ಕಾರಿಡಾರ್ಸ್ ಇರ್ಬೋದು, ಕಮರ್ಷಿಯಲ್ ಏರಿಯಾ ಇರ್ಬೋದು, ಈ ಒಂದು ಕಮರ್ಷಿಯಲ್ ಏರಿಯಾಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಕೂಡ ಅವತ್ತು ಒತ್ತುವರಿ ತೆರವುಗೊಳಿಸುವಂತ ಕಾರ್ಯವನ್ನ BBMP ಅಧಿಕಾರಿಗಳು ಮಾಡಿದ್ರು. ಅದಾದ ಬಳಿಕ ಮತ್ತದೇ ಡೈವರ್ಟ್, ಮತ್ತದೇ ಈ ಒಂದು ವಿಚಾರವಾಗಿ BBMP ಅಧಿಕಾರಿಗಳ ಗಮನ ಬೇರೆಡೆ ಹೋಗುತ್ತೆ. ಅದಾದ ಬಳಿಕ ಈ ಒಂದು ವಿಚಾರ ಅಲ್ಲಿಗೆ ನೆನೆಗುದಿಗೆ ಬೀಳುತ್ತೆ. ಈಗ ಮತ್ತೆ ನಗರಾಭಿವೃದ್ಧಿ ಸಚಿವರು ಸಭೆಯನ್ನ ಮಾಡಿ GB ಅಧಿಕಾರಿಗಳು 9880316961 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬೇಕೆಂದು ನಮ್ಮ ಬೀದಿ ವ್ಯಾಪಾರಿ ಮಿತ್ರರಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ಅವರ ಆಗ್ರಹ ಇಷ್ಟೇ, ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ. ಪರ್ಯಾಯವಾಗಿ ಬೇರೆ ಒಂದು ದಾರಿಯನ್ನು ಮಾಡಿಕೊಟ್ಟು ಆಮೇಲೆ ಬೇಕಾದರೆ ತಾವು ತೆರವು ಮಾಡಿ ಅಂತ. ಆಮೇಲೆ ಇನ್ನೊಂದೇನು ಅಂದರೆ, ಒಂದು ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ ವೀಕ್ಷಕರೇ, PNS ವಿಸ್ತಾರ ನ್ಯೂಸ್. ನಿಜಕ್ಕೂ GB ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಾಚರಣೆ ಎಷ್ಟು ಮಟ್ಟಿಗೆ ಫಲ ಆಗಿದೆ, ಎಷ್ಟು ಮಟ್ಟಿಗೆ ರಿಸಲ್ಟ್ ಕೊಟ್ಟಿದೆ ಅಂತ. ಓಕೆ, ಸೊ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈಗ ನಮ್ಮ ಪ್ರತಿನಿಧಿ ರಂಜನ್ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ರಂಜನ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಅಂತ. ಸೊ ಏನು ಹೇಳ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು, ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಅಂತ ರಂಜನ್? ಶಿವಶಂಕರ್, ವೆರಿ ಗುಡ್ ಮಾರ್ನಿಂಗ್. ಈಗಾಗಲೇ ಏನು ಸುಮಾರು 6 ರಿಂದ 7 ದಿನಗಳ ಕಾಲ GB ಅಧಿಕಾರಿಗಳು ಫುಟ್ಪಾತ್ ನಲ್ಲಿರುವಂತಹ ಅಂಗಡಿ ಮುಂಗಟ್ಟು ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುತ್ತಾರೆ. ಇದಕ್ಕೆ ವ್ಯಾಪಕವಾಗಿ ಬೆಂಗಳೂರಿನಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಂದ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಒಂದ್ ಕಡೆಯಿಂದಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿಯಾಗಿ ನೀವು ತೆರವುಗೊಳಿಸುವಂತ ಪಕ್ಷದಲ್ಲಿ ನಮ್ಮ ಜೀವನದ ಮೇಲೆ, ನಮ್ಮ ಭವಿಷ್ಯದ ಮೇಲೆ, ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ನೀವು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಈಗಾಗಲೇನು ಸ್ಟ್ರೀಟ್ ವೆಂಡರ್ಸ್ ಕಾಯ್ದೆ ಇದೆ, ಜೊತೆಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ ಆದೇಶ ಇದೆ. ಈ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿ ಏಕಾಏಕಿಯಾಗಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ತಮ್ಮ ಒಂದು ಅಳಲು ಜೊತೆಗೆ ತಮ್ಮ ಒಂದು ನೋವನ್ನ ವ್ಯಕ್ತಪಡಿಸುವಂತಹ ಕೆಲಸಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಯಥೇಚ್ಛವಾಗಿ ಈಗಾಗಲೇ ಏನು ಮೊನ್ನೆಯಷ್ಟೇ CM DK ಶಿವಕುಮಾರ್ ಅವರು ಬೀದಿ ಬದಿ ವ್ಯಾಪಾರಸ್ಥರನ್ನ ನಾವು ಒತ್ತಾಯವಾಗಿ ತೆರವು ಮಾಡಿದ್ರು ಕೂಡ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ತಿದ್ದೀವಿ. ಈ ಒಂದು ಉದ್ದೇಶ ಅಂದ್ರೆ ಬೆಂಗಳೂರಿನ ಪಾದಚಾರಿ ರಸ್ತೆಗಳು ಸಂಪೂರ್ಣವಾಗಿ ಸಂಚಾರಕ್ಕೆ ಜೊತೆಗೆ ಪಾದಚಾರಿಗಳಿಗೆ ಮುಕ್ತವಾಗಬೇಕು, ಪಾದಚಾರಿಗಳ ಸಂಚಾರಕ್ಕೆ ಮುಕ್ತವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ನಿಲುವನ್ನು ತೆಗೆದುಕೊಂಡಿದ್ದೀವಿ. ಆದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಯಾರೆಲ್ಲ ವ್ಯಾಪಾರವನ್ನ ಮಾಡ್ತಿದ್ದೀರಿ ಅವರಿಗೆ ಪಕ್ಕದ ರಸ್ತೆಯಲ್ಲಿ ಅಥವಾ ಪರ್ಯಾಯ ಒಂದು ರಸ್ತೆಯ ಪರ್ಯಾಯ ವ್ಯಾಪಾರ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತನ್ನ ಆಡಿದ್ರು. ಅದಾದ ಬಳಿಕ ಕೆಲವೊಂದಿಷ್ಟು ಬೀದಿ ಬದಿ ವ್ಯಾಪಾರ ಸಂಘಟನೆ ಈ ಒಂದು ಮಾತಿಗೆ ಒಪ್ಪಿಕೊಂಡು ಪ್ರತಿಭಟನೆಗೆ ಜೊತೆಗೆ ಬಂದ್ಗೆ ಬೆಂಬಲವನ್ನು ಕೊಟ್ಟಿರಲಿಲ್ಲ. ಆದ್ರೆ ಬಹುತೇಕ ಇವತ್ತು 6 ಸಂಘಟನೆಗಳಿಂದ ಈ ಒಂದು ಪ್ರಮುಖ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿರುವಂತದ್ದು. ಈಗಾಗಲೇ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನಮ್ಮ ಬೀದಿ ಬದಿಯ
ಹೋಟೆಲ್ ಇರ್ಬೋದು, ಅಂಗಡಿ ಮುಂಗಟ್ಟುಗಳಿರ್ಬೋದು, ನಾವು ಬಂದ್ ಮಾಡ್ತೀವಿ ಅಂತೇಳಿ ನಿನ್ನೆ ಕೆಲವೊಂದಿಷ್ಟು ಸಂಘಟನೆಗಳು ಕರೆ ಕೊಟ್ಟಿದ್ವು. ಆ ಒಂದು ಸಂಘಟನೆಗನ್ವಯ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿ ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಿರುವಂತದ್ದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇವತ್ತು ಏನು ವ್ಯಾಪಾರವನ್ನ ಬಂದ್ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸುಮಾರು ಬೆಂಗಳೂರಿನಲ್ಲಿ 24,000 ವ್ಯಾಪಾರಿಗಳ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಲಾಗಿರುವಂತದ್ದು. ಅದರಲ್ಲಿ ಸುಮಾರು 80,000ಕ್ಕೆ ಹೆಚ್ಚು ಪಿಎಂ ಸ್ವನಿಧಿ ಫಲಾನುಭವಿಗಳ ಜೀವನೋಪಾಯಕ್ಕೆ ಈ ಒಂದು ತೆರವಿನಿಂದ ಸಂಕಷ್ಟ ಎದುರಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದ್ ಕಡೆಯಿಂದಾಗಿ ಒತ್ತುವರಿ ಮೈನ್ ಅಜೆಂಡಾ ಆದ್ರೆ ಒತ್ತುವರಿಯ ಜೊತೆಗೆ ವ್ಯಾಪಾರಿ ಸ್ಥಳಗಳನ್ನ ಕಾನೂನುಬದ್ಧಗೊಳಿಸಬೇಕು, ಜೊತೆಗೆ ಪರ್ಯಾಯವಾಗಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ಬೇಕು. ಅದ್ರ ಏನು ತಾವು ಪರ್ಯಾಯವಾಗಿ ನಮಗೆ ವ್ಯಾಪಾರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತೀರಾ ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೆ ಒತ್ತುವರಿಯನ್ನ ತೆರವು ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿರುವಂತದ್ದು. ಅಂದ್ರೆ ಪಾದಚಾರಿ ಮಾರ್ಗಗಳಲ್ಲಿ ಯಾರೆಲ್ಲ ಅಡ್ಡಲಾಗಿ ಪಾದಚಾರಿ ಮಾರ್ಗಗಳಿಗೆ ನೇರವಾಗಿ ಸಂಪೂರ್ಣವಾಗಿ ಅತಿಕ್ರಮಣ ಮಾಡಿಕೊಂಡು ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯನ್ನ ಮಾಡ್ತಿರ್ತಾರೆ, ಆ ಒಂದು ವ್ಯಾಪಾರಸ್ಥರ ಮೇಲೆ ನೀವು ಕ್ರಮವನ್ನ ಕೈಗೊಳ್ಳಿ. ಆದ್ರೆ ಪಾದಚಾರಿ ಮಾರ್ಗದಿಂದ ಹೊರತುಪಡಿಸಿ ವ್ಯಾಪಾರಕ್ಕೆ ಅಡ್ಡಿ ಆಗದಿರುವಂತಹ ಜಾಗ ಅಂದ್ರೆ ಸಂಚಾರಕ್ಕೆ ಅಡ್ಡಿ ಆಗದಿರುವಂತಹ ಪ್ರದೇಶದಲ್ಲಿ ನೀವು ಒತ್ತುವರಿಯನ್ನ ತೆರವುಗೊಳಿಸಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಸುಮಾರು ಇವತ್ತು 1,000ಕ್ಕೂ ಅಧಿಕ ಮಂದಿ ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇರುವಂತದ್ದು. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಡುವಂತದ್ದು. ಸರ್ಕಾರ ಒಂದು ವೇಳೆ ಈ ಒಂದು ನಿರ್ಧಾರದಿಂದ ಅಥವಾ ಸರ್ಕಾರ ತನ್ನ ಒಂದು ಅಚಲ ನಿರ್ಧಾರದಿಂದ ಹಿಂಜರಿದಿದ್ರೆ ತಾವು ರಾಜ್ಯವ್ಯಾಪಿ ಬಂದ್ ಮಾಡಿ ಉಗ್ರರ ಸ್ವರೂಪದ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗ್ತಿರುವಂತದ್ದು. ಶಿವಶಂಕರ್, ಓಕೆ ರಂಜನ್, ಈ ವಿಚಾರ ಇದೆಯಲ್ಲ, ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋದು ಒಂದು. ಎರಡನೇದು ನೋಡಿ, ಬೀದಿ ಬದಿ ವ್ಯಾಪಾರಸ್ಥರು ಎಷ್ಟು ಡೀಸೆಂಟ್ ಆಗಿ ಈ ಸಂದರ್ಭದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ. GB ಅಧಿಕಾರಿಗಳು ಅಂಗಡಿಗಳನ್ನೇ ತೆರವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೂ ಸಹ ಯಾವುದೇ ರೀತಿಯಾಗಿ ಎಸ್ ಅಫ್ಕೋರ್ಸ್ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವಾಗ್ವಾದಗಳು ನಡೀತಾ ಇದೆ ಅನ್ನೋದು ಬಿಟ್ಟರೆ ದೊಡ್ಡದಾಗಿರ್ತಕ್ಕಂಥ ಅನಾಹುತಗಳು ಘಟನೆಗಳೇನು ನಡೀತಾ ಇಲ್ಲ. ಸೊ ಬೀದಿ ಬದಿ ವ್ಯಾಪಾರಸ್ಥರ ಸಂಯಮವನ್ನು, ಅವರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು ಅಂತ. ಮಗದೊಂದು ಕಡೆ ಪ್ರತಿಭಟನೆಯನ್ನು ಬಹಳ ಡೀಸೆಂಟ್ ವೇದಲ್ಲೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ದಾಖಲು ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬಹಳ ಸೀಮಿತವಾಗಿ ಆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕಾಗಿದೆ, ಇವರಿಗೆ ಬದುಕೋದಿಕ್ಕೆ ಒಂದು ಪರ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತ. ರಂಜನ್, ಖಂಡಿತವಾಗ್ಲೂ ಶಿವಶಂಕರ್, ಪರ್ಯಾಯ ವ್ಯವಸ್ಥೆಯನ್ನ ಮೊದಲು ಮಾಡಿಕೊಂಡು ಅದಾದ ಬಳಿಕ ತೆರವು ಕಾರ್ಯಾಚರಣೆಯನ್ನ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಜೊತೆಗೆ GBಯ ಈ ನಿರ್ಧಾರವನ್ನ ಮೆಚ್ಚಬೇಕಾಗುತ್ತೆ. ಆದ್ರೆ ಏಕಾಏಕಿಯಾಗಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ಒಂದು GB ಅಧಿಕಾರಿಗಳು ಒತ್ತುವರಿ ತೆರವು ವಿಚಾರದಲ್ಲಿ ಸಭೆ ಮಾಡ್ತಿರೋದಲ್ಲ. ಈ ಹಿಂದೆ BBMP ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಇತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಸುಮಾರು 2,000 ಕಿಲೋಮೀಟರ್ ನಾವು ಪಾದಚಾರಿ ರಸ್ತೆಗಳಲ್ಲಿ ಯಾರೆಲ್ಲ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವರನ್ನ ತೆರವುಗೊಳಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಆಗ್ಲೂ ಕೂಡ ಸಭೆಯನ್ನ ಮಾಡಿದ್ರು. ಜೊತೆಗೆ ಒತ್ತುವರಿಯ ತೆರವನ್ನ ಗೊಳಿಸುವಂತ ಕೆಲಸವನ್ನ ಜಯನಗರದ ಭಾಗದಲ್ಲಿ, ಅಂದ್ರೆ ಎಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ತುಂಬಾ ಇದೆ, ITBT ಸೆಕ್ಟರ್ ಕಾರಿಡಾರ್ಸ್ ಇರ್ಬೋದು, ಕಮರ್ಷಿಯಲ್ ಏರಿಯಾ ಇರ್ಬೋದು, ಈ ಒಂದು ಕಮರ್ಷಿಯಲ್ ಏರಿಯಾಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಕೂಡ ಅವತ್ತು ಒತ್ತುವರಿ ತೆರವುಗೊಳಿಸುವಂತ ಕಾರ್ಯವನ್ನ BBMP ಅಧಿಕಾರಿಗಳು ಮಾಡಿದ್ರು. ಅದಾದ ಬಳಿಕ ಮತ್ತದೇ ಡೈವರ್ಟ್, ಮತ್ತದೇ ಈ ಒಂದು ವಿಚಾರವಾಗಿ BBMP ಅಧಿಕಾರಿಗಳ ಗಮನ ಬೇರೆಡೆ ಹೋಗುತ್ತೆ. ಅದಾದ ಬಳಿಕ ಈ ಒಂದು ವಿಚಾರ ಅಲ್ಲಿಗೆ ನೆನೆಗುದಿಗೆ ಬೀಳುತ್ತೆ. ಈಗ ಮತ್ತೆ ನಗರಾಭಿವೃದ್ಧಿ ಸಚಿವರು ಸಭೆಯನ್ನ ಮಾಡಿ GB ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಒಂದ್ ಕಡೆಯಿಂದಾಗಿ ಯಥೇಚ್ಛವಾಗಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ವಾಹನ ಸವಾರರು ಈ ಒಂದು ಪಾದಚಾರಿ ಮಾರ್ಗಗಳಲ್ಲಿ ಸಂಚಾರ ಮಾಡೋದ್ರ ಮೂಲಕ ಪಾದಚಾರಿಗಳ ಕೊಲೆಗೆ ನೇರವಾಗಿ ಕಾರಣರಾಗ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾತುಗಳು ಬಂತು. ಈ ಹಿನ್ನೆಲೆಯಲ್ಲಿ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಆಪರೇಷನ್ಗೆ ಮುಂದಾಗಿರುವಂತದ್ದು. ಸತತ 7ರಿಂದ 8 ದಿನಗಳ ಆಪರೇಷನ್ ಇದಾಗಿರುವಂತದ್ದು, ಫುಟ್ಪಾತ್ ತೆರವು ಆಪರೇಷನ್ ಇದಾಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಅಂದ್ರೆ ನೆಲಮಟ್ಟದಲ್ಲಿ ಅಂದ್ರೆ ಪಾದಚಾರಿ ಒತ್ತುವರಿ ತೆರವನ್ನು ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ದೊಡ್ಡ ಟಾಸ್ಕ್ ಏನಂತ ಹೇಳಿದ್ರೆ, ವ್ಯಾಪಾರಸ್ಥರನ್ನ ನೀವೇ ಹೇಳಿದಂಗೆ ವ್ಯಾಪಾರಸ್ಥರನ್ನ ಅವ್ರನ್ನ ಒಪ್ಸೋದು. ಅಂದ್ರೆ ಒಂದ್ ಕಡೆಯಿಂದಾಗಿ ಅವರ ಬದುಕಿನ ಜೊತೆ ಆಟ ಆಡ್ತಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವಾಗ್ವಾದವನ್ನ ಮಾಡ್ತಿದ್ರು. ಎಲ್ಲ ಹಂತದಲ್ಲಿ ನೀವು ಹೇಳ್ದಂಗೆ ಸರ್ಕಾರ ಪೂರ್ವ ಮುಂಚಿತವಾಗಿ ಪರ್ಯಾಯ ವ್ಯವಸ್ಥೆನ ಮೊದಲಿಗೆ ಕಲ್ಪಿಸಿಕೊಂಡು, ಇದು ನೋಡ್ರಿ ನೀವು ಈ ಭಾಗದಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದೀರಾ, ನಿಮಗೆ ಬದಲಿ ರಸ್ತೆಯಲ್ಲಿ ಅಥವಾ ಬದಲಿ ಸ್ಥಳದಲ್ಲಿ ಒಂದು ನಿಯೋಜಿತ ಸ್ಥಳವನ್ನ ಗುರುಸಲಾಗಿದೆ, ಇಲ್ಲಿ ನೀವು ಯಾವುದೇ ಒಂದು ಅಡ್ಡಿ ಆಟಂಕ ಇಲ್ದಂಗೆ ನೀವು ವ್ಯಾಪಾರವನ್ನ ಮಾಡಬಹುದು. ಇದು ವೆಂಡಿಂಗ್ ಝೋನ್ ಆಗಿರುತ್ತೆ, ಅಂದ್ರೆ ವ್ಯಾಪಾರಸ್ಥರಿಗೆ ಅಂತ ಇರುವಂತಹ ಝೋನ್ ಆಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳಿಗೆ, ಈ ರೀತಿಯಾದಂತಹ ಆಕ್ರೋಶಗಳಿಗೆ, ಈ ರೀತಿಯಾದಂತಹ ಪ್ರತಿಭಟನೆಗಳಿಗೆ ಚಾನ್ಸೇ ಇಲ್ಲ.
ಆದ್ರೆ ಸರ್ಕಾರ ಏಕೀಯಾಗಿ ಜಿಬಿ ಅಧಿಕಾರಿಗಳು ಏಕಾಏಕಿಯಾಗಿ ಒಂದು ಸಭೆಯನ್ನ ಮಾಡ್ತಾರೆ, ಒಂದು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಭೆಯನ್ನ ಕರೆದು ಅವ್ರ ಜೊತೆ ಡಿಸ್ಕಷನ್ ಅನ್ನ ಮಾಡಿ ಹೇಗೆ ನೀವು ತೆರವುಗೊಳಿಸ್ತೀರಾ, ನಿಮ್ಮ ಒಂದು ಸಂಘಟನೆಯಲ್ಲಿ ವ್ಯಾಪಾರಸ್ಥರಿಗೆ ನೀವು ಹೆಂಗೆ ಈ ಒಂದು ವಿಚಾರವಾಗಿ ಜಾಗೃತಿ ಮೂಡಿಸ್ತೀರಾ ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿ ನಂತರದಲ್ಲಿ ಆಕ್ಷನ್ ಅನ್ನ ತೆಗೆದುಕೊಂಡಂತ ಪಕ್ಷದಲ್ಲಿ ಈ ಒಂದು ಪ್ರತಿಭಟನೆ ನಡೀತಿರಲಿಲ್ಲ. ಆದ್ರೆ ಏಕಾಏಕಿಯಾಗಿ ಈ ರೀತಿಯಾದಂತಹ ನಿರ್ಧಾರ ಅವರ ಬದುಕಿನ ಮೇಲೆ ಕೂಡ ಮಾನವೀಯ ನೆಲೆಗಟ್ಟಿನಲ್ಲಿ ನೀವು ಹೇಳಿದಂಗೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಈಗಾಗಲೇ ಸಿಎಂ ಅವರು ಹೇಳಿದ್ದಾರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತೇಳಿ. ಆದ್ರೆ ಯಾವ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಸದ್ಯದ ಪ್ರಶ್ನೆ ಆಗಿರುವಂತದ್ದು. ಶಿವಶಂಕರ್. ಓಕೆ ರಂಜನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.